ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಕೃತಿಗಳ ಲೋಕಾರ್ಪಣೆ, ಗುರುವಿಗೊಂದು ಅಕ್ಷರ ನಮನ. ಸಮಯಕ್ಕೆ ಸರಿಯಾಗಿ ಸಿಗದ ಚಿಕಿತ್ಸೆ, 5 ತಿಂಗಳ ಮಗು ಸಾವು, ವೈದ್ಯರ ಮೇಲೆ ಪಾಲಕರ ಆಕ್ರೋಶ. ಮಲ್ಲಾಪುರ ಶಾಲೆಯ ಮಕ್ಕಳಿಗೆ ಕುಡಿಯಲು ನೀರಿಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯ, ಶಾಸಕರ ಮಾತಿಗಿಲ್ಲ ಕಿಮ್ಮತ್ತು. ಕೇಂದ್ರ ಸರ್ಕಾರದ ಬಜೆಟ್ ವಿರೋಧಿಸಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಮನವಿ. ನಮ್ಮ ಕರ್ನಾಟಕ ಸೇನೆ ತಾಲೂಕು ಸಮಿತಿಯಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯ ಸ್ಮರಣೆ. ವಾರ್ತೆಗಳ ವಿವರ. ಈ ಕನ್ನಡ ನಾಡು, ಕನ್ನಡ ಭಾಷೆ ಉಳಿದಿರುವುದು ಸಾಮಾನ್ಯ ಜನರಾದ ದಲಿತರು, ಹಿಂದುಳಿದವರು, ಒಕ್ಕಲಿಗರು, ರೈತರ ಮಧ್ಯೆ ಉಳಿದಿದೆಯೇ ಹೊರತು ಶ್ರೀಮಂತರು ಮತ್ತು ಉನ್ನತ ಜಾತಿಯವರು ಕನ್ನಡ ಭಾಷೆಯನ್ನು ಮರೆತು ಹೋಗಿದ್ದಾರೆ. ಅವರ ಬದುಕಿನ ಜೀವನವೇ ಬದಲಾಗಿದೆ. ಅವರ ಮಕ್ಕಳನ್ನು ಡಾಕ್ಟರ್, ಇಂಜಿನಿಯರ್ ಓದಿಸಿ ದೇಶ ವಿದೇಶಕ್ಕೆ ಕಳಿಸುವಾಗ ಅಂಥವರಿಗೆ ಕನ್ನಡ ಭಾಷೆಯ ಅರಿವು ಇರುವುದಿಲ್ಲ ಎಂದು ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ DH ಕಂಬಳಿ ಹೇಳಿದರು. ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಹಾಗೂ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಹಮ್ಮಿಕೊಂಡ ಕನ್ನಡ ನಾಡಗೀತೆ ಬೆಳೆದು ಬಂದ ರೀತಿ ಹಾಗೂ ನಾ ಕಂಡ ನಮ್ಮವರು ಕೃತಿಗಳ ಲೋಕಾರ್ಪಣೆ ಹಾಗೂ ಗುರುವಿಗೊಂದು ಅಕ್ಷರ ನಮನ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಕೃತಿಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕವಿರಾಜ ಮಾರ್ಗ ಕಾಲದಿಂದ ಹಿಡಿದು ಪ್ರಗತಿಶೀಲ ಬಂಡಾಯದ ಸಾಹಿತ್ಯದವರೆಗೂ ಕನ್ನಡ ಚರಿತ್ರೆಯನ್ನು, ಕನ್ನಡ ಭಾಷೆಯನ್ನು ನೋಡಬಹುದು. ಕಾವೇರಿಯಿಂದ ಗೋದಾವರಿವರೆಗೂ ಇರುವಂಥ ಈ ನಾಡಿನ ಜನರು ಬಳಪ, ಪೆನ್ಸಿಲ್, ಪೆನ್ ಹಿಡಿಯದೇನೆ ಸಾಹಿತ್ಯ ರಚನೆ ಮಾಡುವ ಶಕ್ತಿ ಕನ್ನಡದಲ್ಲಿದೆ. ತಮಿಳಿನ ಶಿಲಪಪದಿಗಾರಂ ಎಂಬ ಕೃತಿಯಲ್ಲಿ ಕನ್ನಡ ಭಾಷೆಯ ವರ್ಣನೆಯಿದೆ ಎಂದರೆ 3ನೇ ಶತಮಾನಕ್ಕಿಂತಲೂ ಮುಂಚೆಯೂ ಕೂಡ ಕನ್ನಡ ಭಾಷೆಯ ಜನರಿದ್ದರೆಂಬ ಪೂರ್ವ ಇತಿಹಾಸ ಹೇಳುತ್ತದೆ ಎಂದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ತಾಲೂಕು ಕಸಾಪ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ ಅವರು ಮಾತನಾಡಿ, ನಿವೃತ್ತ ಪ್ರಾಂಶುಪಾಲರು ಮತ್ತು ಲೇಖಕರಾದ ಪ್ರೊಫೆಸರ್ ಶಾಶ್ವತಯ್ಯ ಸ್ವಾಮಿ ಮುಕುಂದಿಮಠ ಅವರ ಕನ್ನಡ ನಾಡಗೀತೆ ನಡೆದು ಬಂದ ದಾರಿ ಕೃತಿಯ ಬಗ್ಗೆ ಹಾಗೂ ಪತ್ರಕರ್ತರು, ವಕೀಲರು ಮತ್ತು ಸಾಹಿತಿಗಳಾದ ಪ್ರಹ್ಲಾದ್ ಗುಡಿಯವರ ನಾ ಕಂಡ ನಮ್ಮವರು 2ನೇ ಕೃತಿಯ ಬಗ್ಗೆ ವಿಶ್ಲೇಷಣೆ ಮಾಡಿ, ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ, ಪರಿಷತ್ತಿನ ನಡೆ, ಹಳ್ಳಿ ಕಡೆ ಎಂಬ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ. ಮನಸ್ಸಿಗೆ ಅನಿಸಿದ್ದು ಬರೆಯುವಂತಹ ಶಕ್ತಿ ನಿಮ್ಮಲ್ಲಿ ಬರಬೇಕು. ಸಾಹಿತ್ಯ, ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಮುಂದುವರಿದ ತಾಲೂಕಾಗಿದೆ. ಸಿಂಧನೂರನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ನಾವೆಲ್ಲರೂ ಪಣ ತೊಡೋಣ ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಉದ್ಘಾಟಕರಾಗಿ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು ಶಿವಯ್ಯ, ಮುಖ್ಯ ಅತಿಥಿ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ರಾಮನಗೌಡ ನಾಡಂಗ್, ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದ್ದ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬೀರಪ್ಪ ಸಂಬೋಜಿ, ತಿಮ್ಮಯ್ಯ ಶೆಟ್ಟಿ, ಕೃತಿಗಳ ಲೇಖಕರಾದ ಪ್ರೊಫೆಸರ್ ಶಾಶ್ವತಯ್ಯ ಸ್ವಾಮಿ ಮುಕುಂದಿಮಠ್, ಪ್ರಹ್ಲಾದ್ ಗುಡಿ ಮಾತನಾಡಿದರು. ಕವಿಗೋಷ್ಠಿಯಲ್ಲಿ ವೀರೇಶ್ ಶಿವನಗುತ್ತಿ, ಶಾಂತಾ ಒಳಗಿನ ಮನೆ, ಶಿವರಾಜ್ ದಿನ್ನಿ, ಶರಭಯ್ಯ ಸ್ವಾಮಿ ಹಿರೇಮಠ್, ಮುಕೇಶ್ ಬೋಗಾಪುರ್, ರೇಷ್ಮಾ ಕಂದಕೂರು, ಸರ್ವಮಂಗಳ ಯಮನೂರಪ್ಪ ಕುರ್ಕುಂದಿ, ಸಾವಿತ್ರಿ ಎಲೆಕೂಡ್ಲಿಗಿ, ಅಮರಗುಂಡಪ್ಪ ಹುಲ್ಲೂರ್, ಯಸ್ತಾನಿ, ಸಂಗಪ್ಪ ಸೇರಿದಂತೆ 10 ಕವಿಗಳು ಭಾಗವಹಿಸಿ ಕವನ ವಾಚನ ಮಾಡಿದರು. ಸಂಗೀತ ಸಾರಂಗಮಠ್ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಜಮಾತೆ ಹಿಂದ್ ತಾಲೂಕಾಧ್ಯಕ್ಷ ಹುಸೇನ್ ಸಾಬ್, ವಕೀಲ ನಿರುಪದಪ್ಪ ಗುಡಿಹಾಳ್, ವೆಂಕಣ್ಣ ಜೋಶಿ, HG ಹಂಪಣ್ಣ ಸೇರಿದಂತೆ ಕಾಲೇಜಿನ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕನ್ನಡ ಚರಿತ್ರೆಯನ್ನು ನೋಡುವುದು, ಕನ್ನಡ ಭಾಷೆಯನ್ನು ನೋಡುವುದು ಎಲ್ಲವೂ ಕೂಡ ಈ ಪುಸ್ತಕದ ಮುಖಾಂತರ ನೋಡಬಹುದಾಗಿದೆ. ಕವಿರಾಜ ಮಾರ್ಗಕಾರನಿಂದ ಹಿಡಿದು ಇಂದಿನವರೆಗೆ ಪ್ರಗತಿಶೀಲ ಬಂಡಾಯ ದಲಿತ ಸಾಹಿತ್ಯದವರೆಗೆ ಕನ್ನಡ ಚರಿತ್ರೆಯನ್ನ ನಾವು ಈ ಪುಸ್ತಕದ ಮುಖಾಂತರ ನೋಡಬಹುದಾಗಿದೆ. ಕವಿರಾಜ ಮಾರ್ಗಕಾರದ ಕಾರಣ ಕಾವೇರಿಯಿಂದ ಗೋದಾವರಿವರೆಗಿರುವಂತಹ ಈ ನಾಡು, ಪಂಪನ ಆರಂಕುಶ ಬಿಟ್ಟಡೆ ನೆನೆಯುವುದನ್ನ ಮನಮಾಚಿ ದೇಶಮಂ ಅನ್ನುವಂಥ ಮಾತು, BM ಶ್ರೀಯವರ ಅವಳ ತೊಡೆಗೆ ಇವಳಿಗಿಟ್ಟು, ಇವಳ ತೊಡೆಗೆ ಅವಳಿಗಿಟ್ಟು ನೋಡ ಬಯಸಿದೆ, ಆಡ ಬಯಸಿದೆ ಅನ್ನುವಂಥ ಮಾತಿನವರೆಗೆ ಇಡೀ ಕನ್ನಡ ಚರಿತ್ರೆಯನ್ನ ನಾವು ಕಾಣಬಹುದು. ಮಾನ್ವಿ ತಾಲೂಕಿನ ಈರಲಗಡ್ಡಿ ಗ್ರಾಮದ ಬಸವರಾಜ್ ಈರಮ್ಮ ದಂಪತಿಯ 5 ತಿಂಗಳ ಮಗು ಸಾನ್ವಿಕಾಗೆ ಶುಕ್ರವಾರ ರಾತ್ರಿ ಕೆಮ್ಮು ಜ್ವರ ಕಾಣಿಸಿಕೊಂಡಿದ್ದು ಪಾಲಕರು ಶನಿವಾರ ಬೆಳಗ್ಗೆ ನಗರದ ಜನನಿ ಆಸ್ಪತ್ರೆಗೆ ಕರೆತಂದಿದ್ದಾರೆ.
ಮುಖ್ಯ ವೈದ್ಯರು ಆಸ್ಪತ್ರೆಯಲ್ಲಿ ಲಭ್ಯವಿಲ್ಲದ ಕಾರಣ ಅವರ ಸಲಹೆ ಮೇರೆಗೆ ಆಸ್ಪತ್ರೆಯ ಉಳಿದ ವೈದ್ಯರು ಹಾಗೂ ಸಿಬ್ಬಂದಿಗಳು ಮಗುವಿಗೆ ಪ್ರಾಥಮಿಕವಾಗಿ ಚಿಕಿತ್ಸೆ ನಡೆಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರು ಅಥವಾ ವೆಂಟಿಲೇಟರ್ ವ್ಯವಸ್ಥೆ ಇರುವ ಕಡೆಗೆ ಕರೆದೊಯ್ಯಲು ಸಲಹೆ ನೀಡಿದ್ದಾರೆ. ನಂತರ ಪಾಲಕರು ರಾಜರಾಜೇಶ್ವರಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಲ್ಲಿಯೂ ಮಗುವಿಗೆ ಚಿಕಿತ್ಸೆ ನೀಡಿದ್ದಾರೆ ಎನ್ನಲಾಗಿದೆ. ಆದಾಗ್ಯೂ ಸಮಯಕ್ಕೆ ಸರಿಯಾಗಿ ಮಗುವಿಗೆ ಚಿಕಿತ್ಸೆ ದೊರೆಯದೆ ಮಗು ಸಾವನ್ನಪ್ಪಿದ ಘಟನೆ ಇಂದು ಶನಿವಾರ ಬೆಳಗ್ಗೆ ನಡೆದಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ KRS ಪಕ್ಷದ ನಿರುಪಾದಿ ಗೋಮರ್ಶಿ ಹಾಗೂ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಉಮೇಶ್ ಅರಳಹಳ್ಳಿ, ದಲಿತ ವಿದ್ಯಾರ್ಥಿ ಪರಿಷತ್ನ ಮೌನೇಶ್ ಜಾಲವಾಡಿಗಿ, ಯುವ ಮುಖಂಡರಾದ ಮಂಜುನಾಥ್ ಗಾಣಿಗೇರ್ ಹಾಗೂ ಹನೀಫ್ ಸೇರಿದಂತೆ ಅನೇಕರು ಮೃತ ಮಗು ಮತ್ತು ಪಾಲಕರನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ನಡೆಸಿದರು. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡಿಲ್ಲ, ಆಂಬ್ಯುಲೆನ್ಸ್ ವ್ಯವಸ್ಥೆಯೂ ಕಲ್ಪಿಸಿಲ್ಲ, ಮಗುವಿನ ಸಾವಿಗೆ ಖಾಸಗಿ ವೈದ್ಯರ ನಿರ್ಲಕ್ಷ್ಯವೇ ಕಾರಣ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ನಂತರ ಸ್ಥಳಕ್ಕೆ ಬಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಕಾಟ್ವಾ ಅವರು ಘಟನೆಯ ಬಗ್ಗೆ ಮಾಹಿತಿ ಪಡೆದರು. ಘಟನೆಯ ಕುರಿತಂತೆ ದೂರು ಕೊಡಿ, ದೂರಿನನ್ವಯ ಹಿರಿಯ ಅಧಿಕಾರಿಗಳಿಗೆ ಕ್ರಮಕ್ಕೆ ಶಿಫಾರಸು ಮಾಡುವುದಾಗಿ ಡಾಕ್ಟರ್ ನಾಗರಾಜ್ ಕಾಟ್ವಾ ಹೇಳಿದರು. ತಾಲೂಕಿನ ಮಲ್ಲಾಪುರ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ನಿರ್ಲಕ್ಷ್ಯತನದಿಂದ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಭಾಗ್ಯವಿಲ್ಲ ಎಂದು ಗ್ರಾಮದ ಮುಖಂಡ ಹಾಗೂ SDMC ಸದಸ್ಯರಾದ ಮಹಾಕಾಳ್ಯಪ್ಪ ಆರೋಪಿಸಿದರು. ಶಾಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೋಗಲಾಡಿಸಲು ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡುತ್ತಿದೆ. ಆದರೆ ಬೇಜವಾಬ್ದಾರಿಯ ಅಧಿಕಾರಿಗಳಿಂದ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಶಾಲೆಗೆ ದಾನಿಗಳು ಒಬ್ಬರು ವಾಟರ್ ಫಿಲ್ಟರ್ ವ್ಯವಸ್ಥೆ ಕಲ್ಪಿಸಿದ್ದರು. ಆದರೆ ಈಗ ಅದು ರಿಪೇರಿಯಾಗಿದೆ. ಅದನ್ನು ರಿಪೇರಿ ಮಾಡಿಸಿಕೊಡಲು ಕೇಳಿದರೆ ವರ್ಷದಿಂದ ಪಂಚಾಯಿತಿಯಲ್ಲಿ ದುಡ್ಡು ಇಲ್ಲ ಅಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿಂಗಪ್ಪ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಈ ಬಗ್ಗೆ ಕ್ಷೇತ್ರದ ಶಾಸಕರ ಗಮನಕ್ಕೆ ತರಲಾಗಿದ್ದು, ಶಾಸಕರು ಕೂಡ ಶಾಲೆಯಲ್ಲಿನ ಸಮಸ್ಯೆಗಳನ್ನು ಮೊದಲು ಬಗೆಹರಿಸಲು ದೂರವಾಣಿ ಮೂಲಕ ತಿಳಿಸಿದ್ದಾಗಿಯೂ ಯಾವುದೇ ಪ್ರಯೋಜನವಾಗಿಲ್ಲ. ಕೇವಲ 3 ವಾಟರ್ ಕ್ಯಾನ್ ಮಾತ್ರ ಕೊಡಿಸಿದ್ದಾರೆ. ಶಾಸಕರ ಮಾತಿಗೆ ಕಿಮ್ಮತ್ತು ನೀಡುತ್ತಿಲ್ಲ ಎಂದರು. ಶಾಲೆಯ ಶಿಕ್ಷಕರು ಹೊರಗಡೆಯಿಂದ ನೀರು ತಂದು ಕೊಟ್ಟ ಮೇಲೆ ಶಾಲೆಯ ಮಕ್ಕಳು ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಥವಾ ಮಕ್ಕಳು ಮನೆಯಿಂದ ಬಾಟಲಿಯಲ್ಲಿ ತಂದ ನೀರನ್ನು ಕುಡಿಯುತ್ತಾರೆ. ಮಧ್ಯಾಹ್ನದ ಬಿಸಿ ಊಟದ ಸಮಯದಲ್ಲಿ ಮಕ್ಕಳಿಗೆ ನೀರಿನ ಸಮಸ್ಯೆ ಜಾಸ್ತಿ ಕಾಡುತ್ತದೆ. ಮಕ್ಕಳ ಆರೋಗ್ಯ ಕಾಪಾಡುವುದು ಕೇವಲ ಪೋಷಕರ ಜವಾಬ್ದಾರಿಯಲ್ಲ. ಶಿಕ್ಷಕರು ಶಿಕ್ಷಣದ ಜೊತೆಗೆ ಮಕ್ಕಳ ಆರೋಗ್ಯ ಕಾಪಾಡುವ ವಾತಾವರಣ ನಿರ್ಮಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಹೆಚ್ಚಿನ ನಿಗಾ ವಹಿಸಬೇಕಿದೆ ಎಂದರು. ಈ ಕುರಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಅವರಿಗೆ ತಿಳಿಸಿದರೆ, ಖಾಸಗಿ RO ಪ್ಲಾಂಟ್ನಲ್ಲಿ ಹೋಗಿ ಶುದ್ಧ ಕುಡಿಯುವ ನೀರು ತೆಗೆದುಕೊಂಡು ಬಂದು ಕುಡಿಯಲು ತಿಳಿಸಿದರು. ಆದರೆ ನೀರನ್ನು ಯಾರು ತೆಗೆದುಕೊಂಡು ಬರಬೇಕು ಎಂದು ಅವರನ್ನು ಕೇಳಿದಾಗ ಬಿಸಿಯೂಟ ಅಡುಗೆ ಸಹಾಯಕಿಯರಿಂದ ತರಿಸಿ ಎಂದು ಹೇಳುತ್ತಾರೆ. ಆದರೆ 20 ಲೀಟರ್ ಕ್ಯಾನ್ ನೀರನ್ನು ಮಹಿಳೆಯರು ಹೇಗೆ ತರಲು ಸಾಧ್ಯ ಎಂದಾಗ ಉತ್ತರವೇ ಇಲ್ಲದಂತಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ಯಾವುದಕ್ಕೋ ದುಡ್ಡು ಖರ್ಚು ಮಾಡುವ ಬದಲು ವಿದ್ಯಾರ್ಥಿಗಳ ಭವಿಷ್ಯದ ಹಾಗೂ ಆರೋಗ್ಯದ ಹಿತದೃಷ್ಟಿಯಿಂದ ಖರ್ಚು ಮಾಡಿದರೆ ಒಳ್ಳೆಯದು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕೇಂದ್ರ ಸರ್ಕಾರ ತಮ್ಮ ಆಡಳಿತ ಉಳಿಸಿಕೊಳ್ಳಲು ಮಂಡನೆ ಮಾಡಿದ ಬಜೆಟ್ ಇದು. ಯುವ ಶಕ್ತಿಗೆ ದೊಡ್ಡ ನಷ್ಟ ಮಾಡಿದೆ. ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಮಾತ್ರ ಹೆಚ್ಚಿನ ಅನುದಾನ ನೀಡಿ ರಾಜ್ಯದ ಜನರ ನಿರೀಕ್ಷೆ ಹುಸಿಗೊಳಿಸಿದೆ. ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳನ್ನು ಕೇಂದ್ರ ಸರ್ಕಾರ ಮರೆತಿದೆ ಎಂದು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಆರೋಪಿಸಿತು. ರಾಜ್ಯದ 5 ಜನ ಕೇಂದ್ರ ಸಚಿವರು ಇದ್ದರೂ ಸಹ ರಾಜ್ಯಕ್ಕೆ ಅನುಕೂಲವಾಗುವ ಬಜೆಟ್ ಮಾಡಿಸುವಲ್ಲಿ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ. ಮುಂದಿನ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗದಂತೆ ಸಚಿವರು ರಾಜ್ಯದ ಪರ ಮತ್ತು ಗೆದ್ದು ಬೀಗಿದ ತಮ್ಮ ಕ್ಷೇತ್ರಗಳ ಸಮಸ್ಯೆಗೆ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿಪಡಿಸಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ NSUI ಉಪಾಧ್ಯಕ್ಷ ಸಂತೋಷ್ ಕುಮಾರ್ ಹುಡಾ, ಮೌನೇಶ್ ವಕೀಲರು, ಮಹೇಶ್ ಗೊರೆಬಾಳ್, ಸುದೀಪ್, ಅಯ್ಯಪ್ಪ ಬೆಳಗುರ್ಕಿ, ದೇವರಾಜ್ ಗೌಡನ್ ಬಾವಿ ಸೇರಿದಂತೆ ಪದಾಧಿಕಾರಿಗಳು ಇದ್ದರು. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ, ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ಎನ್ನುವ ಮಾತಿನಂತೆ ಇಂದು ನಮ್ಮ ಕರ್ನಾಟಕ ಸೇನೆ ತಾಲೂಕು ಸಮಿತಿಯಿಂದ ಮಾಜಿ ರಾಷ್ಟ್ರಪತಿಗಳು, ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವು ಜರುಗಿತು. ನಮ್ಮ ಕರ್ನಾಟಕ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರು ಉಮೇಶ್ ಗೌಡ ಅರಳಹಳ್ಳಿ ಅವರ ನೇತೃತ್ವದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವು ಜರುಗಿತು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಸಿಂಧನೂರು ತಾಲೂಕು ಅಧ್ಯಕ್ಷ ಮಂಜುನಾಥ್ ಗಾಣಿಗೇರ್, ರಾಯಚೂರು ಜಿಲ್ಲಾ ಸಂಚಾಲಕರಾದ ಹುಸೇನ್ ಭಾಷಾ, ಮೃತ್ಯುಂಜಯ ಹಿರೇಮಠ್, ಆದನಗೌಡ ಜವಳಗೆರ, ಉಸ್ಮಾನ್ ಪಾಷಾ, ಮೊಹಮ್ಮದ್ ಸಾದಿಕ್, ಶರಣಪ್ಪ, ರಾಮಲಿಂಗಪ್ಪ, ಸೈಯದ್ ಹನೀಫ್, ಮೆಹಬೂಬ್, ಜಾಫರ್, ವೆಂಕಟೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.
ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಕೃತಿಗಳ ಲೋಕಾರ್ಪಣೆ, ಗುರುವಿಗೊಂದು ಅಕ್ಷರ ನಮನ. ಸಮಯಕ್ಕೆ ಸರಿಯಾಗಿ ಸಿಗದ ಚಿಕಿತ್ಸೆ, 5 ತಿಂಗಳ ಮಗು ಸಾವು, ವೈದ್ಯರ ಮೇಲೆ ಪಾಲಕರ ಆಕ್ರೋಶ. ಮಲ್ಲಾಪುರ ಶಾಲೆಯ ಮಕ್ಕಳಿಗೆ ಕುಡಿಯಲು ನೀರಿಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯ, ಶಾಸಕರ ಮಾತಿಗಿಲ್ಲ ಕಿಮ್ಮತ್ತು. ಕೇಂದ್ರ ಸರ್ಕಾರದ ಬಜೆಟ್ ವಿರೋಧಿಸಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಮನವಿ. ನಮ್ಮ ಕರ್ನಾಟಕ ಸೇನೆ ತಾಲೂಕು ಸಮಿತಿಯಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯ ಸ್ಮರಣೆ. ಇಲ್ಲಿಗೆ ವಾರ್ತೆಗಳ ವಿವರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಶ್ರೀ ಅವಧೂತ ರಾಜಯೋಗಿ ನಾಮದೇವಗೌಡ ರಾಜರಾಜೇಶ್ವರಿ ಆಶ್ರಮ ಸೇವಾ ಟ್ರಸ್ಟ್ ಅಂಬಾಮಠ ಹಾಗೂ ಶಿಷ್ಯ ಬಳಗದಿಂದ ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಗುರುವಂದನ ಮತ್ತು ಗುರು ಶಿಷ್ಯರ ಬಳಗದಿಂದ ಪಾದಪೂಜೆ ಕಾರ್ಯಕ್ರಮವು ಶ್ರೀ ಸುಕ್ಷೇತ್ರ ಸಿದ್ಧಿ ಪರ್ವತ ಬಗಳಾಮುಖಿ ಅಂಬಾದೇವಿ ಸನ್ನಿಧಾನದ ಅಂಬಾಮಠದಲ್ಲಿ ಜುಲೈ 28 ರವಿವಾರದಂದು ಬೆಳಗ್ಗೆ 9ರಿಂದ ಸಾಯಂಕಾಲ 4:30 ನಡೆಯಲಿದೆ. ಶರಣರಾದ ಶ್ರೀ ಅವಧೂತ ರಾಜಯೋಗಿ ನಾಮದೇವಗೌಡರು ಹಾಗೂ ಅಂಬಾದೇವಿ ಮುಖ್ಯ ಅರ್ಚಕರಾದ ಶ್ರೀ ಅವಧೂತ ರಾಜಯೋಗಿಗಳು ಇವರ ಸಮ್ಮುಖದಲ್ಲಿ ಶರಣರ ಪಾದಪೂಜೆ ಕಾರ್ಯಕ್ರಮವು ನೆರವೇರುವುದು. ನಂತರ ಅನುಭಾವಿಗಳಿಂದ ಅನುಭವ ಗೋಷ್ಠಿ ಜರುಗುವುದು. ಬಂದ ಶರಣರಿಗೆಲ್ಲ ಊಟದ ವ್ಯವಸ್ಥೆ ಇದೆ. ಸ್ವಾಗತ ಕೋರುವವರು ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಶಿಷ್ಯ ಬಳಗದವರು, ಅಂಬಾಮಠ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.